ಟಿವಿಗೆ ಸ್ವಾಗತ. ನಾನ್ ಸೀಮಾ ಬಂಗಾರಪ್ಪ. ಜಮೀರ್ ಅಹ್ಮದ್ಗೆ ಸಂಪುಟ ರಚನೆಯ ಮೊದಲ ಹಂತದಲ್ಲೇ ಸಚಿವ ಸ್ಥಾನ ನೀಡಿದ್ದಕ್ಕೆ ರಾಜ್ಯದ ಅನೇಕ ಕಡೆ ಪ್ರತಿಭಟನೆಗಳು ನಡೆದಿವೆ. ಮುಸ್ಲಿಂ ಸಮುದಾಯದ ಮುಖಂಡರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಜಮೀರ್ ಅಹ್ಮದ್ ಖಾನ್ ಹೊಸ ಪಕ್ಷ ಕಟ್ತಾರೆ ಎಂಬಂತಹ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ. ಇದರ ಬಗೆಗಿನ ಸತ್ಯಾಸತ್ಯತೆ ಏನು, ಜಮೀರ್ ಅಹ್ಮದ್ ಹಾಕಿರುವ ಮೆಗಾ ಸ್ಕೆಚ್ ಏನು ತಿಳಿಯೋಣ ಬನ್ನಿ. ಯಾರು ಏನೇ ಹೇಳಿದ್ರೂ ಕೂಡ ಜಮೀರ್ ಅಹ್ಮದ್ ದೇವೇಗೌಡರ ಗರಡಿಯಿಂದ ಹೊರಬಂದಂತಹ ರಾಜಕಾರಣಿ. ಜಮೀರ್ ಅವರನ್ನ ಶಾಸಕರನ್ನಾಗಿ ಮಾಡಲು ದೇವೇಗೌಡರು ಚಾಮರಾಜಪೇಟೆಯಲ್ಲಿ ದರಿದ್ರ ನಾರಾಯಣ ರ್ಯಾಲಿ ಮಾಡಿದ್ರು. ಆ ಮೂಲಕ 2005ರ ಉಪಚುನಾವಣೆಯಲ್ಲಿ ಗೆಲ್ಲಿಸಿದ್ರು. ಆಗ ಹಿಂದೂಗಳು ಹೆಚ್ಚಿದ್ದಂತಹ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಜಮೀರ್ ಗೆದ್ದಿದ್ದು ದೊಡ್ಡ ಸಾಧನೆಯಾಗಿತ್ತು. ಮುಂದಿನ ಚುನಾವಣೆಗಳಲ್ಲಿ ಗೆಲ್ಲೋದು ಕಷ್ಟ ಎಂದರಿತ ದೇವೇಗೌಡರು ಮುಂದೆ ಕ್ಷೇತ್ರ ಪುನರ್ವಿಂಗಡಣಾ ಸಮಿತಿ ಸದಸ್ಯರಾದಾಗ ಜಮೀರ್ಗಾಗಿ ಮುಸ್ಲಿಂ ವಾರ್ಡ್ಗಳನ್ನ ತಂದು ಚಾಮರಾಜಪೇಟೆಗೆ ತುಂಬಿದ್ರು. ಹಿಂದೂಗಳಿದ್ದಂತಹ ಪ್ರದೇಶಗಳನ್ನ ಅಕ್ಕಪಕ್ಕದ ಕ್ಷೇತ್ರಗಳಿಗೆ ಹರಿದು ಹಂಚಿದ್ರು. ಪರಿಣಾಮ ಅವತ್ತಿನಿಂದ ಇವತ್ತಿನವರೆಗೂ ಜಮೀರ್ ಅಹ್ಮದ್ ಅವರನ್ನ ಚಾಮರಾಜಪೇಟೆಯಲ್ಲಿ ಯಾರಿಂದಲೂ ಕೂಡ ಅಲುಗಾಡಿಸೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ರಾಜಕೀಯವಾಗಿ ಬೆಳೆಸಿದಂತಹ ದೇವೇಗೌಡರನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಹಾರಿಕೊಂಡ ಜಮೀರ್ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು 2 ಸಲ ಮಂತ್ರಿಯಾದ್ರು. ಆದ್ರೆ ಈಗ ಸಿದ್ದು ಅಧಿಕಾರ ಕಳೆದುಕೊಳ್ಳುತ್ತಲೇ ಕಾಂಗ್ರೆಸ್ನಲ್ಲಿ ಜಮೀರ್ಗೆ ವಕ್ರ ದೆಸೆ ಆರಂಭವಾಗಿದೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಿಲ್ಲ ಎಂಬ ಕಾರಣಕ್ಕೆ ಜಮೀರ್ ಎಸ್ಡಿಪಿಐಗೆ ಸಹಾಯ ಮಾಡಿ ಕಾಂಗ್ರೆಸ್ ಸೋಲಿಸಲು ಕುತಂತ್ರ ನಡೆಸಿದ್ರು ಎನ್ನಲಾದಂತಹ ಆಡಿಯೋ ಲೀಕ್ ಮಾಡಿ ಹೈಕಮಾಂಡ್ ಅವರನ್ನ ಸಂಪುಟದಿಂದ ಹೊರಗಿಡುವಂತೆ ಮಾಡಲಾಗಿದೆ. 2ನೇ ಹಂತದ ಸಂಪುಟ ವಿಸ್ತರಣೆಯಲ್ಲೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇಲ್ಲ. ಹೊಸ ಮುಸ್ಲಿಂ ನಾಯಕತ್ವ ಬೆಳೆಸಲು ವರಿಷ್ಠ ಪ್ಲಾನ್ ಮಾಡಿರುವಂತಿದೆ. ಇದಕ್ಕಾಗಿಯೇ ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಅವರ ಪುತ್ರ ಮನ್ಸೂರ್ ಅಲಿ ಖಾನ್ ಅವರಿಗೆ ರಾಜ್ಯಸಭೆ ಚುನಾವಣೆ ಟಿಕೆಟ್ ನೀಡಲಾಗಿದೆ. ಅವರು ಕೂಡ ಗೆಲ್ಲೋದು ಖಚಿತವಾಗಿದೆ. ರಾಜ್ಯಸಭೆ ಕಾಂಗ್ರೆಸ್ ವಿಪ್ ಆಗಿರುವ ಡಾಕ್ಟರ್ ಸೈಯದ್ ನಜೀರ್ ಹುಸೇನ್ ಅವರು ಜಮೀರ್ ಅವರ ಕಟ್ಟ ವಿರೋಧಿಯಾಗಿದ್ದು ಪರಿಷತ್ ಸದಸ್ಯ ಸಲೀಂ ಅಹಮದ್ ಅವರನ್ನ ಮಂತ್ರಿ ಮಂಡಲಕ್ಕೆ ಸೇರಿಸಿ ಜಮೀರ್ಗೆ ಟಕ್ಕರ್ ಕೊಡಲು ತಂತ್ರವನ್ನ ಹೆಣೆದಿದ್ದಾರೆ. ಇದಲ್ಲದೆ ಶಿವಾಜಿನಗರ ಶಾಸಕ ರಿಜ್ವಾನ್ ಹರ್ಷದ್ ಮತ್ತು ಎನ್ಎ ಹ್ಯಾರಿಸ್ ಸೇರಿ ಜಮೀರ್ಗೆ ಪರ್ಯಾಯವಾಗಿ ಮುಸ್ಲಿಂ ನಾಯಕರ ಗುಂಪೊಂದನ್ನ ಕಟ್ಟಲಾಗ್ತಾ ಇದೆ. ಇದು ಜಮೀರ್ ಅಹಮದ್ ಕೆರಳೋದಕ್ಕೆ ಕಾರಣವಾಗಿದ್ದು ಹೈಕಮಾಂಡ್ ನಾಯಕರಿಗೆ ಮತ್ತು ರಾಜ್ಯ ನಾಯಕರಿಗೆ ತಮ್ಮ ಶಕ್ತಿ ತೋರಿಸಲು ಅವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮುಂಬರುವ ಸಂಪುಟ ವಿಸ್ತರಣೆಯಲ್ಲಿ ತಮಗೆ ಸಚಿವ ಸ್ಥಾನ ತಪ್ಪಿಸಿದ್ರೆ ಸಿಡಿದೇಳಲು ಸಜ್ಜಾಗಿದ್ದಾರೆ. 2007ರಲ್ಲಿ ಸಿದ್ದರಾಮಯ್ಯ ಅಹಿಂದ ಸಂಘಟನೆ ಕಟ್ಟಿಕೊಂಡು ರಾಜಕೀಯದಲ್ಲಿ ಲಾಭ ಪಡೆದಿದ್ರು. 2015ರಲ್ಲಿ ಕೆಎಸ್ ಈಶ್ವರಪ್ಪ ಇದೇ ಅಹಿಂದ ಅಸ್ತ್ರ ಬಳಸಿಕೊಂಡು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಟ್ಟಿ ಯಡಿಯೂರಪ್ಪ ಅವರಿಗೆ ಸೆಡ್ಡು ಹೊಡೆದು ನಿಂತಿದ್ರು. ಈಗ ಅದೇ ಮಾದರಿಯಲ್ಲಿ ಅಹಿಂದ ಮೂಲಕ ಕಾಂಗ್ರೆಸ್ ಡಿಸ್ಟರ್ಬ್ ಮಾಡೋದಕ್ಕೆ ಜಮೀರ್ ಹೊರಡುವ ಸಾಧ್ಯತೆ ಇದೆ. ಕೇವಲ ಮುಸ್ಲಿಂ ಸಮುದಾಯವನ್ನ ಸಂಘಟಿಸಿ ಮುಸ್ಲಿಂ ಪಕ್ಷ ಕಟ್ಟಲು ಹೊರಟ್ರೆ ಕರ್ನಾಟಕದಲ್ಲಿ ಅದು ಸಕ್ಸೆಸ್ ಆಗೋದಿಲ್ಲ ಅಂತ ಜಮೀರ್ಗೆ ಕೆಲವರು ಸಲಹೆಯನ್ನ ಕೂಡ ನೀಡಿದ್ದಾರೆ ಎನ್ನಲಾಗಿದ್ದು, ಈ ಹಿನ್ನೆಲೆ ಜಮೀರ್ ಅಹಿಂದ ಅಸ್ತ್ರ ಜಳಪಿಸಲು ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಪರ ಇರುವಂತಹ ಮುಸ್ಲಿಂ ಮತ ಬ್ಯಾಂಕ್ ಮೇಲೆ ಪ್ರಭಾವ ಹೆಚ್ಚಿಸಿಕೊಳ್ಳೋದು, ಸ್ವಂತ ಪಕ್ಷ ಕಟ್ಟೋದು ಅಥವಾ ಮತ್ತೆ ಜೆಡಿಎಸ್ ಸೇರೋದು ಇವರ ಮುಂದಿನ ಆಯ್ಕೆಗಳು ಎನ್ನಲಾಗ್ತಾ ಇದೆ. ಇನ್ನೊಂದು ಮೂಲಗಳ ಪ್ರಕಾರ ಸಚಿವ ಸ್ಥಾನ ಕೊಡ್ಲಿ ಬಿಡ್ಲಿ ಅವರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದಿಲ್ಲ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಕಡೆ ರಾಜಕೀಯ ಗಾಳಿ ಬೀಸಬಹುದು ಎಂಬುದರ ಜಾಡು ಹಿಡಿದು ಮುಂದಿನ ನಿರ್ಧಾರ ಕೈಗೊಳ್ತಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ರಾಮಲಿಂಗ ರೆಡ್ಡಿ ಎಪಿಸೋಡಿನ ನಂತರ ಡಿಕೆಶಿಗೆ ಜಮೀರ್ ಬಂಡಾಯ ತಲೆನೋವನ್ನ ತರಬಹುದು ಎಂಬಂತೆ ಕಾಣ್ತಾ ಇದೆ. ಇದಾಗಿತ್ತು ಇವತ್ತಿನ ರಾಜಕೀಯ ವಿಶೇಷ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.